ವೆಲ್ಕಮ್ ಬ್ಯಾಕ್ ಟು ಪ್ರಶುಲಾಕ್ಸ್. ದಯವಿಟ್ಟು ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಈಶಾ ಫೌಂಡೇಶನ್ಗೆ ಹೋಗ್ತಿದ್ದೀವಿ. ನಮ್ಮ ಫ್ರೆಂಡ್ಸು ಬೆಂಗಳೂರಿಂದ ಡೈರೆಕ್ಟಾಗಿ ಬರ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಸಿಗ್ತೀನಿ ಅಂದಿದ್ರು. ಅದಕ್ಕೆ ಅವ್ರಿಗೆ ಕಾಲ್ ಮಾಡಿದೆ, ಆದರೆ ಅವ್ರಿಗೆ ಕಾಲೇ ಕನೆಕ್ಟ್ ಆಗಿಲ್ಲ. ಸರಿ ಬಿಡು ಮುಂದೆ ಸಿಗ್ತಾರೆ ಅಂತ ಬಂದ್ವಿ ನಾವು. ನೋಡ್ತೀನಿ ಫುಲ್ಲು ಟ್ರಾಫಿಕ್ಕು, ಏನು ಗಾಡಿ ಹೋಗೋಕ್ಕೆ ಜಾಗ ಇಲ್ಲ. ಆ ಟ್ರಾಫಿಕಲ್ಲಿ ನಾವು ಹೆಂಗೋ ಸಾಧನೆ ಮಾಡಿಕೊಂಡು ಗ್ಯಾಪ್ ಎಲ್ಲ ನೋಡ್ಕೊಂಡು ಮುಂದೆ ಬರೋಕ್ಕೆ ಟ್ರೈ ಮಾಡಿದ್ವಿ. ಆದರೂ ಆಗ್ತಾನೇ ಇಲ್ಲ. ನೀವೇ ನೋಡ್ತಿದ್ದೀರಲ್ಲ ಯಾವ ಥರ ಟ್ರಾಫಿಕ್ ಇದೆ ಅಂತ. ಆಪೋಸಿಟ್ ಬರೋ ಗಾಡಿಗಳಿಗೂ ಜಾಗ ಇಲ್ದಂಗೆ ಇವರೇ ಒನ್ ವೇ ಮಾಡ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಟ್ರಾಫಿಕ್ ಹೆವಿ ಆಗಿದೆ. ಹಂಗೆ ನಾವು ಮುಂದೆ ಬರಬೇಕಿದ್ರೆ ಅಲ್ಲೊಂದು ಒಳ್ಳೆ ಗ್ಯಾಂಗ್ ಸಿಕ್ತು. ಏನಪ್ಪ ಅಂದರೆ ಒಳ್ಳೆ ಸಾಂಗ್ ಹಾಕೊಂಡು ಇಲ್ಲಿಂದಾನೆ ಮಾದೇವ ಅಂತ ಏನೋ ಮಾಡಿ ಟ್ರಾಫಿಕ್ ಸ್ವಲ್ಪ ದಾಟ್ಕೊಂಡು ಆರ್ಚ್ ಹತ್ರ ಬಂದ್ವಿ. ಇನ್ನೂ ಆರ್ಚ್ ಹತ್ರದಿಂದ 5 ಕಿಲೋಮೀಟರ್ ತೋರಿಸ್ತಿದೆ ಸ್ಟ್ಯಾಚು ಹತ್ರ. ಅದಕ್ಕೆ ನಾವು ಈ ಟ್ರಾಫಿಕಲ್ಲಿ ಬೈಕ್ ಓಡ್ಸೋಕ್ಕಾಗಲ್ಲ ಅಂತ ಇಲ್ಲೇ ಪಾರ್ಕ್ ಮಾಡ್ತೀನಿ ಅಂದ. ಸರಿ ಇಲ್ಲೇ ಪಾರ್ಕ್ ಮಾಡು ಅಂತ ಹೇಳ್ಬಿಟ್ಟು ನಾನು ಬೈಕ್ ಇಳಿದ್ಬಿಟ್ಟು ಆರ್ಚ್ ವೀಡಿಯೋ ಮಾಡೋಣ ಅಂತ ಹೋದೆ. ಆ ಆರ್ಚ್ ವೀಡಿಯೋ ಮಾಡೋ ಗ್ಯಾಪಲ್ಲಿ ನನ್ನ ಫ್ರೆಂಡು ಮಿಸ್ ಆಗಿಬಿಟ್ಟ. ಅವ್ನಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿನಿ, ಕಾಲೇ ಕನೆಕ್ಟ್ ಆಗ್ತಿಲ್ಲ. ಸರಿ ಬಿಡು ಎಲ್ಲಾದರೂ ಮುಂದೆ ಸಿಗ್ತಾನೆ ಅಂದ್ಕೊಂಡು ನಿಧಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಓಡಾಡೋಕ್ಕೂ ಜಾಗ ಇಲ್ದಂಗೆ ಟ್ರಾಫಿಕ್ ಆಗೋಗ್ಬಿಟ್ಟಿದೆ. ಆ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಮುಂದೆ ಬರ್ತೀನಿ, ಏನು ಫುಲ್ಲು ಲೈಟಿಂಗ್ಸ್ ಕಾಣಿಸ್ತಿದೆ. ಏನಿದು ಲೈಟ್ ಶೋ ಮಾಡ್ತಾವ್ರ ಅಂದ್ಕೊಂಡ್ರೆ ಅಲ್ಲ, ಫುಲ್ಲು ಗಾಡಿಗಳು ಲೈಟ್ಗಳೇ ಇದು. ಹಿಂಗೆ ಸ್ಟ್ರೈಟ್ ಹೋದರೆ 1 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಶಾರ್ಟ್ಕಟ್ ಹುಡುಕಿದ್ರು. ಆ ಶಾರ್ಟ್ಕಟ್ಟಲ್ಲಿ ನಾನು ಹೊರಟೆ. ಅಲ್ಲಿ ಅವ್ರ ಗ್ಯಾಂಗ್ ಜೊತೆ ಎಲ್ಲ ಕೂಗಾಕೊಂಡು ಹೋಗ್ತಿದ್ರು. ಆದರೆ ನನಗೆ ಮಿಸ್ ಆಗಿಬಿಟ್ಟಿದೆ ಒಬ್ಬನೇ ನಾನು. ಶಾರ್ಟ್ಕಟ್ ಎಲ್ಲ ದಾಟಿ ಮೇನ್ ರೋಡ್ಗೆ ಎಂಟ್ರಿ ಆದೆ. ಎಂಟ್ರಿ ಆಗಿ ಮುಂದೆ ನೋಡ್ತೀನಿ, ಯಪ್ಪ ಬೆಂಗಳೂರಲ್ಲಿರೋ ಕಾರು ಬೈಕೆಲ್ಲ ಈಶಾ ಫೌಂಡೇಶನ್ಗೆ ಬಂದುಬಿಟ್ಟಿದೆ. ಅದನ್ನು ನೋಡ್ಕೊಂಡು ಮುಂದೆ ಬರ್ತೀನಿ, ಮತ್ತೆ ಒಂದು ಗ್ಯಾಂಗು ಫುಲ್ ಜಾಲಿ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಹೋಗ್ತಿತ್ತು. ಅದನ್ನು ನೋಡಿದಾಗ ನಂಗೆ ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂದರೆ ನನ್ನ ಗ್ಯಾಂಗ್ ಮಿಸ್ ಆಗಿತ್ತಲ್ಲ. ಈ ಟ್ರಾಫಿಕಲ್ಲಿ ನಡೆಯೋಕ್ಕೂ ಆಗ್ತಿಲ್ಲ. ಅದಕ್ಕೆ ಜನಗಳೆಲ್ಲ ಸೇರಿ ಬೆಟ್ಟದಲ್ಲಿ ದಾರಿ ಮಾಡಿದರು. ನೋಡಿ ಯಾವ ಥರ ದಾರಿ ಮಾಡಿದ್ದಾರೆ ಅಂತ. ಬೈಕು ಕಾರ್ಗೆಲ್ಲ ಒಂದು ದಾರಿ ಆದರೆ ಜನಗಳು ಓಡಾಡೋಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದಾರೆ. ಈ ಸೈಡ್ ಕಾಣಿಸ್ತಿರೋ ಲೈಟೆಲ್ಲ ಮನುಷ್ಯರು ಓಡಾಡ್ತಿರೋದು, ಆ ಸೈಡ್ ಇರೋದೆಲ್ಲ ಬೈಕ್ಗಳಿದೆ. ನೋಡಿ ಈ ಥರ ಇದೆ ನಾವು ಹೋಗ್ತಿರೋ ದಾರಿ. ಇನ್ನೂ ಫ್ಯಾಮಿಲಿ ಬಂದಿರೋರಂತೂ ಯಪ್ಪ ನರಕ ನೋಡಿಬಿಟ್ಟಿದ್ದಾರೆ ಈಶಾ ಫೌಂಡೇಶನ್ ಹತ್ರ. ಆದರೂ 5 ಕಿಲೋಮೀಟ್ರ್ ನಡೆಯೋದಂದರೆ ತುಂಬ ಕಷ್ಟ. ಹೆಂಗೋ ಅದನ್ನೆಲ್ಲ ದಾಟಿ ಮುಂದೆ ಬರ್ತೀನಿ. ನಾನು ಹಿಂದೆನೇ ಎಕ್ಸಿಟ್ ಆಗಿಬಿಟ್ಟೆ. ಪಾಪ ತುಂಬ ಜನ ಮುಂದೆ ದಾರಿ ಇದೆ ಅಂತ ಹೋಗ್ಬಿಟ್ಟಿದ್ದಾರೆ. ನೋಡಿ ದಾರಿನೇ ಇಲ್ಲ, ಗುಣಿ ಒಳಕ್ಕೆ ಎಗರ್ತಾ ಇದ್ದಾರೆ ಮಲ್ಲಿ. ಗುಣಿ ಒಳಗೆ ಸ್ವಲ್ಪ ಜನ ಎಗರ್ತಿದ್ರೆ ಇನ್ನೂ ಮುಂದೆ ಬಂದು ನೋಡ್ತೀನಿ ಬೇಲಿ ಹತ್ರ ಟಾರ್ಚ್ ಹಾಕೊಂಡು ದಾರಿ ಹುಡುಕ್ತಾ ಇದ್ದಾರೆ. ಅಲ್ಲಿ ಇಳಿಯೋಕ್ಕೆ ದಾರಿನೇ ಇಲ್ಲ. ಏನೋ ಕಷ್ಟ ಬಿದ್ದು ಇಳಿದ್ರು. ಹಂಗೆ ನಾನು ಮೇನ್ ರೋಡ್ಗೆ ಎಂಟ್ರಿ ಆಗಿ ಇನ್ನೇನು ಸ್ಟ್ಯಾಚು ಹತ್ರ ಬಂದ್ವಿ. ಸ್ಟ್ಯಾಚು ಹತ್ರನಾದರೂ ಜನ ಕಮ್ಮಿ ಇರ್ತಾರೆ, ನನ್ನ ಫ್ರೆಂಡ್ಸ್ನ ಹುಡುಕ್ಬೋದು ಅಂದ್ಕೊಂಡು ಬಂದೆ. ಅಲ್ಲಿ ನೋಡ್ತೀನಿ ತುಂಬ ಜನ ಇದ್ದರು. ಈ ಜನದಲ್ಲಿ ನನಗೆ ಸಿಗೋ ಡೌಟೇ ಅಂದ್ಕೊಂಡು ಡಿಸೈಡ್ ಆಗಿಬಿಟ್ಟಿದ್ದೆ. ಸರಿ ಅಂತೇಳಿ ಅದನ್ನೆಲ್ಲ ನೋಡ್ಕೊಂಡು ಹಿಂದೆ ತಿರುಗ್ತೀನಿ. ಏನು ಟ್ರಾಫಿಕ್ ಇದೆ ನೋಡಿ. ಇವರೆಲ್ಲ ಇವತ್ತು ನೈಟ್ ಅಂತೂ ಮನೆಗೆ ಹೋಗೋಕ್ಕೆ ಆಗಲ್ಲ. ಯಾಕಂದರೆ ನೀವೇ ನೋಡ್ತಿದ್ದೀರಲ್ಲ ಯಾವ ಥರ ಟ್ರಾಫಿಕ್ ಇದೆ. ಮುಂದಕ್ಕೆ ಮೂವ್ ಆಗ್ತಿಲ್ಲ, ಇನ್ನು ಮನೆಗೆ ಹೋಗೋದೆಲ್ಲಿ ಪಾಪ ಅವರು. ಫಸ್ಟು ನಾನು ಮನೆಗೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡೋದು ಬಿಟ್ಟು ಏನೇನೋ ಮಾತಾಡ್ತಾಯಿದ್ದೀನಿ. ಹಾಗೆ ಯೋಚನೆ ಮಾಡ್ತಾ ಹಂಗೂ ಹಿಂಗೂ ಸ್ಟ್ಯಾಚು ಹತ್ರ ಎಂಟ್ರಿ ಆದೆ. ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ತ್ರಿಶೂಲ ಇತ್ತು. ತ್ರಿಶೂಲ ಹತ್ರ ತುಂಬ ಜನ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದರೆ, ಇನ್ನೂ ಸ್ವಲ್ಪ ಜನ ನನ್ನ ಥರ ಫ್ರೆಂಡ್ನ ಮಿಸ್ ಮಾಡಿಕೊಂಡು ಹುಡ್ಕೋದ್ರಲ್ಲಿ ಬ್ಯುಸಿ ಇದ್ದರು. ಸರಿ ಒಳಗಡೆ ಏನಾದರೂ ಇರ್ತಾರೇನೋ ಅಂತ ನೋಡೋಣ ಅಂತ ಹೊರಟೆ. ಒಳಕ್ಕೆ ಎಂಟ್ರಿ ಎಲ್ಲೈತೆ ಅಂತ ಹುಡ್ಕೋದ್ರಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಹಂಗೂ ಹಿಂಗೂ ಎಂಟ್ರೆನ್ಸ್ ಸಿಕ್ತು. ನೋಡಿ ಎಂಟ್ರೆನ್ಸ್ ಯಾವ ಥರ ಇದೆ. ಹಂಗೆ ಒಳಕ್ಕೆ ಎಂಟ್ರಿ ಆಗ್ತೀನಿ. ಫುಲ್ಲು ಬ್ಯಾರಿಗೇಟ್ ಎಲ್ಲ ಹಾಕಿ ಸಿಂಗಲ್ ಲೈನ್ ಮಾಡಿದರು. ಅದರಲ್ಲೇ ಹಂಗೆ ಒಳಕ್ಕೆ ಎಂಟ್ರಿ ಆದೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಶಿವನ ಸ್ಟ್ಯಾಚು ಕಾಣಿಸ್ತು.
ಅದನ್ನು ನೋಡಿ ನಂಗೆ ಸ್ವಲ್ಪ ಖುಷಿ ಆಯಿತು. ಇಲ್ಲಿ ವಿಡಿಯೋ ಮಾಡೋಂಗೇ ಇಲ್ಲ, ನಾನು ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಒಳಗೆ ಎಂಟ್ರಿ ಆದೆ. ಎಂಟ್ರಿ ಆಗಿ ಒಳಗಡೆ ನೋಡ್ತೀನಿ, ಫುಲ್ ಜನ ಸಾಗರ. ಇಲ್ಲೇ ಎಷ್ಟು ಜನ ಇದ್ದಾರೆ, ನಾನು ಆವಾಗಲೇ ಹೇಳಿದ್ನಲ್ಲ ಬೆಂಗಳೂರಲ್ಲಿರೋ ಜನ ಎಲ್ಲ ಇಲ್ಲೇ ಇದ್ದಾರೆ ಅಂತ, ಇದಂತೂ ಪಕ್ಕ. ಹಂಗೆ ಸ್ವಲ್ಪ ಮುಂದೆ ಹೋಗ್ತೀನಿ, ತುಂಬ ಜನ ಶಿವಂಗ್ ಸಾಂಗ್ಗೆ ಡ್ಯಾನ್ಸ್ ಆಡ್ತಾಯಿದ್ರು ನೋಡಿ. ಒಂದು ಕಡೆ ಹುಡುಗರು ಆಡ್ತಾಯಿದ್ರೆ, ಇನ್ನೊಂದು ಕಡೆ ಹುಡುಗಿರು ನಾವೇ ಕಮ್ಮಿ ಇಲ್ಲ ಅಂತ ಆಡ್ತಾಯಿದ್ರು. ನೋಡ್ಕೊಂಡು ಶ್ಲೋಕದ್ದು ಒಳ್ಳೆ ಸಾಂಗ್ ಹಾಕಿ ಅದನ್ನು ಕೇಳ್ತಾ ಮುಂದೆ ಬರ್ತೀನಿ. ಇಲ್ಲೇನಿಕಪ್ಪ ಹಿಂಗೆ ನಿಂತವ್ರೆ ಅಂತ ನೋಡಿದ್ರೆ ರುದ್ರಾಕ್ಷಿ ಕೊಡ್ತಾಯಿದ್ರು. ಅದಕ್ಕೆ ನಾನು ಈಸ್ಕೊಳ್ಳೋಣ ಅಂತ ಹೋದೆ. ಸ್ವಲ್ಪ ಹೊತ್ತಾದ್ಮೇಲೆ ನನಗೂ ಸಿಕ್ತು. ಅದನ್ನು ಈಸ್ಕೊಂಡು ಸ್ಟ್ಯಾಚು ಮುಂದೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಈ ಸೈಡ್ ಬಂದು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿ ತ್ರಿಶೂಲ ಹತ್ರ ಇದ್ದೀನಿ ಬಾ ಅಂತಂದ. ಸರಿ ಅಂತೇಳಿ ಹಂಗೆ ನಾನು ಸದ್ಯ ಸಿಕ್ಕಿದ್ರಲ್ಲ ಅಂತ ಹೋದೆ. ಅಲ್ಲಿ ಹೋಗ್ತೀನಿ, ನಾನು ಕಾಲ್ ಮಾಡಿದ್ದೊಂದು ಸಿಕ್ಕಲಿಲ್ಲ. ಫಸ್ಟ್ ಹೋಗಿದ್ರಲ್ಲ ಅವರಿಬ್ಬರು ಸಿಕ್ಕಿದ್ರು, ಇವರೇ ನೋಡಿ ಅವರು. ಮತ್ತು ಅವ್ರನ್ನ ಕರ್ಕೊಂಡು 12 ಗಂಟೆಗೆ ಲೇಸರ್ ಶೋ ಸ್ಟಾರ್ಟ್ ಆಯಿತು. ಅದನ್ನು ವೀಡಿಯೋ ಮಾಡೋಕ್ಕೆ ಬೆಟ್ಟ ಎಲ್ಲ ಹತ್ತವ್ರೆ ನೋಡಿ. Over 15,000 years ago, a being appeared in the upper regions of Himalayas. No one knew who he was, where he came from. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away.
only 7 seekers remained as they could not tear themselves away from him. ಲೇಸರ್ ಶೋ ಮುಗಿಸ್ಕೊಂಡು ಹೊರಗಡೆ ಬರ್ತೀವಿ, ಅಲ್ಲಿ ಅಂಗಡಿ ಎಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಗಾಡಿ ಪಾರ್ಕ್ ಮಾಡಿರೋ ಕಡೆ. ಹಂಗೆ ಹೋಗ್ಬೇಕಿದ್ರೆ ಒಬ್ಬ ಅಂಕಲ್ಲು ಬಬಲ್ಸ್ ಬಿಡ್ತಿದ್ರು. ನಂದೊಂದು ವೀಡಿಯೋ ಮಾಡಪ್ಪ ಅಂದರು. ಸರಿ ಅಂಕಲ್ ಅಂತೇಳಿ ಆ ಅಂಕಲ್ ಬಬಲ್ಸ್ ಬಿಡ್ತಿದ್ದನ್ನ ವೀಡಿಯೋ ಮಾಡ್ಕೊಂಡು ಕೊನೆಗೂ ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ವಲ್ಲ ಅಂತ ಖುಷಿ ಆಯಿತು. ಮತ್ತೆ ಶಾರ್ಟ್ಕಟ್ ರೂಟಲ್ಲೇ ಆರ್ಚ್ ಹತ್ರ ಎಂಟ್ರಿ ಆದ್ವಿ. ಎಂಟ್ರಿ ಆಗಿದ ತಕ್ಷಣ ನೋಡ್ತೀವಿ ಒಂದು ಆಂಬುಲೆನ್ಸ್ ಇತ್ತು. ಆ್ಯಂಬುಲೆನ್ಸ್ ಹಿಂದೆನೇ ಎಕ್ಸಿಟ್ ಆದ್ವಿ. ನಿಮ್ಮ ಸಪೋರ್ಟ್ ಇದೇ ಥರ ಇದ್ದರೆ ಇನ್ನೂ ಒಳ್ಳೆ ಪ್ಲೇಸ್ಗೆ ಹೋಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಹಂಗೆ ನಮ್ಮ ಫ್ರೆಂಡಿಗೆ ಬಾಯ್ ಹೇಳಿ ನಾವು ಮನೆ ಕಡೆ ಹೊರಟ್ವಿ.